ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಗೋಪಾಲ್ ಅಂತ ಸರ್. ಸರ್ ತಾವು ಯಾವ ಊರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಸರ್? ಹರದನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಸರ್. ಹರದನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಸರ್. ಇದೇ ಮೊದಲನೇ ಬಾರಿನಾ? ಇದು ಎರಡನೇ ಬಾರಿ ಸರ್ ನಂದು. ಸರ್ ಮೊದಲನೇ ಬಾರಿ ಗೆದ್ದು ಈ ಬಾರಿ ಇದು ಎರಡನೇ ಬಾರಿ ಸದಸ್ಯರಾಗಿರೋದು. ಈ ಬಾರಿನ ಗೆದ್ದಿದ್ದೀರಾ? ಗೆದ್ದಿದ್ದೀವಿ. ಏನ್ ಅನಿಸ್ತಿದೆ ಸರ್ ಇವಾಗ? ಸರ್ ಇವಾಗ ನಾವು ಮುಂದೆ ಮಾಡ್ಬೇಕು ಅದಕ್ಕೆ ಹೆಚ್ಚಿನ ರೀತಿ ಆದ್ಯತೆ ಕೊಟ್ಟಿದ್ದೀವಿ. ಯಾರ ಬಡ ಜನತೆಗೆಲ್ಲ ಮನೆ ವಿತ್ ಭಾಗ್ಯ ಜೊತೆ ಲೈಟ್ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಮತ್ತು ಬೀದಿ ದೀಪಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಆದ್ಯತೆ ಕೊಡ್ತೀವಿ. ಬಡವ್ರ ಸೇವೆ ಮಾಡಕ್ಕೆ ನಾವು ತಯಾರಾಗಿದ್ವಿ ಯಾವಾಗಲೂ ಸಲ. ಬಡವ್ರ ಸೇವೆ ಮಾಡಕ್ಕೆ ನೀವು ತಯಾರಾಗಿದ್ದೀರಾ ಸರ್. ಟೋಟಲ್ ಓಟ್ ಅಂತ ಎಷ್ಟು ಬಂದಿದೆ ಸರ್ ತಮಗೆ? ನಮಗೆ 281 ಓಟ್ ಬಂದಿದೆ. 281 ಓಟ್ ಬಂದಿದೆ. ಇಲ್ಲಿ ಸರ್ ಲೀಡಿಂಗ್ 32 ಓಟು ಸರ್. 32. ಸರ್ ತಾವು ಯಾವ ಪಕ್ಷದ ಬೆಂಬಲಿತರು ಸರ್? JDS ಸರ್. ನಾವು ಬೆಂಬಲ JDS. ಸರ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಯಾವ ಕುಂದು ಕೊರತೆ ಕಂಡು ಬರುತ್ತಿದೆ ಸರ್? ಸರ್ ನಮ್ಮ ಗ್ರಾಮದಲ್ಲಿ ಕುಂದು ಕೊರತೆ ಜಾಸ್ತಿ ಬಂದಿರೋದು ಹೆಚ್ಚಿನ ರೀತಿ ಸ್ವಚ್ಛತೆ ಒಂದು ಮಾಡಬೇಕಾಗಿರೋದು ಒಂದು ಕುಂದು ಕೊರತೆ ಅಂದ್ರೆ ಬಡ ಜನತೆಗೆ ಒಂದು ಮನೆಗಳದ್ದು ಹೆಚ್ಚಿನ ರೀತಿ ಆದ್ಯತೆ ಕೊಡ್ಬೇಕು ಅಷ್ಟು. ಸರ್ ತಾವು ಎಲೆಕ್ಷನ್ ಬರಕ್ಕೆ ತಮ್ಗೆ ಗುರುಗಳು ಅಂತ ಯಾರ ಇದ್ದಾರೆ ಸರ್? ಸರ್ ನಮ್ಗೆ ಗುರುಗಳು ಅಂತ ಅಂದ್ರೆ ಫಸ್ಟ್ ನಂಜಪ್ಪನವರು ಇದೆ, ಎರಡನೇರು ಸಾರಾ ಮಹೇಶ್ ಸರ್. ನಮಗೆ ನಂಜಪ್ಪನವರು ಮತ್ತೆ ಸಾರಾ ಮಹೇಶ್ ಅವರು ಗುರುಗಳು. ತಮ್ಗೆ ಗುರುಗಳು ಮೂರ ಮಂತಳಿ ಮಾದೇವ ಸರ್. ಅವರು ಇದ್ರು ಸರ್ ನಮ್ಮ ಗುರುಗಳಿಗೆ. ಆದ್ರೆ ಸಾರಾ ಮಹೇಶ್ ಇದಕ್ಕೆ. ಸರ್ ಈಗಿನ ರಾಜಕೀಯಕ್ಕೆ ಯುವಕರು ತುಂಬಾ ಜನ ಮುಂದೆ ಬರ್ತಾ ಇದಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಈ ಸಮಯ? ಅವ್ರಿಗೆ ನಾವು ಮುಂದೆ ಯುವಕರಿಗೆ ಏನಂತ ಹೇಳ್ಬೇಕು, ಚೆನ್ನಾಗಿ ಬಡವ್ರ ಬಗ್ಲಿಗೆ ಆಗಿರ್ಲಿ, ಒಂದು ಸ್ವಚ್ಛತೆ ಆಗಿರ್ಲಿ, ಅವ್ರಿಗೆಲ್ಲ ಒಂದು ವಿದ್ಯಾಭ್ಯಾಸ ಮಕ್ಕಳಿಗೆ ಎಜುಕೇಶನ್ ಕೊಡೋದಾಗ್ಲಿ ಅವ್ರಿಗೆ ಆದ್ಯತೆ ಕೊಡಬೇಕು. ಯಾವ್ದು ಗಲಾಟೆ ಆಗ್ದಂಗೆ ಒಂದು ಒಳ್ಳೆ ರೀತಿಲಿ ಹೋಗಂಗೆ. ಸಣ್ಣ ಪುಟ್ಟ ಜಾತಿ ಇರ್ತಾರೆ, SC ಇರ್ಬೋದು, ST ಇರ್ಬೋದು, ಅವ್ರಿಗೆಲ್ಲ ಆದ್ಯತೆ ಕೊಟ್ಕೊಂಡು ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ಹೋಗ್ಬೇಕು. ಸರ್ ತಮ್ಮ ಗ್ರಾಮ ಪಂಚಾಯತಿಲಿ ಅನುದಾನ ಅಂತ ಬಂದಾಗ ತಾವು ಯಾವ ಕೆಲಸ ಮೊದಲು ಪ್ರಾರಂಭಿಸಕ್ಕೆ ಇಷ್ಟಪಡ್ತೀವಿ ಸರ್? ಫಸ್ಟ್ ಸರ್ ನೀರಿಗೆ ಆದ್ಯತೆ ಕೊಡ್ತೀವಿ. ಎರಡನೇದು ಸ್ವಚ್ಛತೆ, ಬೀದಿ ದೀಪ ಮತ್ತು ರಸ್ತೆ ಚರಂಡಿ ಮೋರಿಗಳಿಗೆ ಆದ್ಯತೆ ಕೊಡ್ತೀವಿ ಸರ್. ಸರಿ ಸರ್, ಆಯ್ತು ಸರ್. ಈಗಿನ ರಾಜಕೀಯಕ್ಕೆ ಎಜುಕೇಶನ್ ಬೇಕೋ ಬೇಡ ಸರ್? ಸರ್ ಬೇಕು, ಎಜುಕೇಶನ್ ಬೇಕು ಸರ್. ಎಜುಕೇಶನ್ ಅನುಭವ ಮತ್ತು ಎಜುಕೇಶನ್ ಎರಡು ಬೇಕು. ಎಜುಕೇಶನ್ ಬೇಕು ಅಂತ ಇದ್ರ? ಎಜುಕೇಶನ್ ಮತ್ತು ಅನುಭವ ಏನಕ್ಕೆ ಬೇಕು ಸರ್ ಎಜುಕೇಶನ್? ಎಜುಕೇಶನ್ ಅಂದ್ರೆ ಈಗ ಒಬ್ಬ ಕಾರ್ಯದರ್ಶಿ ಇರ್ತಾರೆ, ಹೆಚ್ಚು ಕಡಿಮೆ ಅದನ್ನ ಬಂದಿರ್ತದೆ, ಅನುದಾನ ಬಂದಿದ್ದು ನೋಡಕ್ಕಾರು ಅಷ್ಟಾರು ಇರ್ಬೇಕು ಸರ್ ಎಜುಕೇಶನ್. ಈಗ ಅನುದಾನ ಬಂದಿರ್ತದೆ, ಈ ಜಿಲ್ಲಾ ಪಂಚಾಯತಿ ಇರ್ಬೋದು, ಸರ್ಕಾರ ಲೆವೆಲ್ ಅಲ್ಲಿ ಅದು ಬಹಳ ಕಷ್ಟ ಆಗಿದೆ. ಎಜುಕೇಶನ್ ಇಲ್ಲ ಅಂದ್ರೆ ಪಂಚಾಯತಿನಲ್ಲಿ ಬಹಳ ಕಷ್ಟ ಸರ್. ಬೇಕೇ ಬೇಕು ಸರ್. ಅದ್ರ ಜೊತೆಗೆ ಅನುಭವನೂ ಇರ್ಬೇಕು ಸರ್. ಸರ್ ಇವಾಗ ನೀವು ಎಲೆಕ್ಷನ್ ಗೆದ್ದಿದ್ರ, ತಮ್ಮ ಊರಿನ ಗ್ರಾಮದ ಮತ ಬಾಂಧವರೇ ಕಾರಣ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಎರಡನೇ ಬಾರಿ ನಾನು ಗೆಲ್ಸಿರೋದಕ್ಕೆ ಸಂತೋಷವಾಗಿ ಅವ್ರಿಗೆ ಕೃತಜ್ಞತೆ ನಾನು ಸಲ್ಲಿಸ್ತಾರೆ. ಅವ್ರಿಗೆ ಹರದನಹಳ್ಳಿ ಗ್ರಾಮದವ್ರಿಗೆ ಮೊದಲನೇ ಬ್ಲಾಕ್ ಸರ್ ಈಗ ಗೆದ್ದಿರೋದು. ಹೋದ್ ಸಾರಿ ಎರಡನೇ ಬ್ಲಾಕ್, ಈ ಸಾರಿ ಫಸ್ಟ್ ಬ್ಲಾಕ್ ಅಲ್ಲಿ ನಾನು ಗೆದ್ದಿರೋದು ಸರ್. ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟು ಹೊತ್ತು ತಮ್ಮ ಮನದಳದ ಮಾತನ್ನು ತಮ್ಮೊಂದಿಗೆ ಹಂಚಿಕೊಂಡಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.